ಇಸ್ರೋ ಅಧ್ಯಕ್ಷರಾಗಿ ನೇಮಕಗೊಂಡ ಕನ್ನಡಿಗ ವಿಜ್ಞಾನಿ ಡಾಕ್ಟರ್ ಕಿರಣ್ ಕುಮಾರ್ ಇವತ್ತು ಬೆಂಗಳೂರಿಗೆ ಆಗಮಿಸಿದರು. ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾದಂತಹ ಕಿರಣ್ ಕುಮಾರ್ ಅವರನ್ನ ಕಾಲೇಜು ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. 47 ವರ್ಷಗಳ ಹಿಂದೆ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದ ಕಿರಣ್ ಕುಮಾರ್ ತಮ್ಮ ವಿದ್ಯಾರ್ಥಿ ಜೀವನವನ್ನ ನೆನಪಿಸಿಕೊಂಡರು. ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ ಇಸ್ರೋದಂತಹ ಪ್ರತಿಷ್ಠಿತ ಕೇಂದ್ರಕ್ಕೆ ಅಧ್ಯಕ್ಷರಾಗಿ ನೇಮಕಗೊಂಡ ಬಗ್ಗೆ ಅಧ್ಯಾಪಕ ವರ್ಗ ಮತ್ತು ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದರು. ಕಣ್ಣಿನಲ್ಲಿ ನೂರಾರು ಕನಸು, ಮನಸ್ಸಿನಲ್ಲಿ ಸಾವಿರ ಆಲೋಚನೆಗಳಿವೆ. ಮುಂದೇನು ಮಾಡಬೇಕೆಂಬ ದೀರ್ಘಾಲೋಚನೆ ನಡೆದಿದೆ. ಇದು ಇಸ್ರೋ ಅಧ್ಯಕ್ಷರಾಗಿ ನೇಮಕಗೊಂಡ ಕನ್ನಡಿಗ ವಿಜ್ಞಾನಿ ಡಾಕ್ಟರ್ ಕಿರಣ್ ಕುಮಾರ್ ಅವರ ಮಾತುಗಳು. ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಕಿರಣ್ ಕುಮಾರ್, ಮಾನವ ಸಹಿತ ರಾಕೆಟ್ ಉಡಾವಣೆ ಕನಸು ತಮ್ಮ 10 ಹಲವು ಯೋಜನೆಗಳನ್ನ ಕೂಡ ಹಂಚಿಕೊಂಡ್ರು. ಇಸ್ರೋ ಅಧ್ಯಕ್ಷರ ಜೊತೆ ನಮ್ಮ ಪ್ರತಿನಿಧಿ ರಜನಿ ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ನೂತನ ಸಾರಥ್ಯ ವಹಿಸಿಕೊಂಡಿರುವಂಥ ನಮ್ಮ ಹೆಮ್ಮೆಯ ಕನ್ನಡಿಗ ಕಿರಣ್ ಕುಮಾರ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ತುಂಬ ಧನ್ಯವಾದಗಳು. ಇವತ್ತು ಇಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಬಂದು ಇರೋದು ನನಗೆ ತುಂಬ ಸಂತೋಷ ಪಡ್ತಾ ಇದೆ. ಯಾಕೆಂದರೆ ನಾನು ಇಲ್ಲಿ ಓದಿದ್ದು, ಅದರಿಂದ ಮತ್ತೆ ಬೆಂಗಳೂರಿಂದ ಬಿಟ್ಟು 40 ವರ್ಷ ಅಹಮದಾಬಾದಲ್ಲಿ ಇಸ್ರೋನಲ್ಲಿ ಕೆಲಸ ಮಾಡಿ ಇವಾಗ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸರ್, ನೀವು ಬೆಂಗಳೂರಿನಲ್ಲೇ ಮೂಲತಃ ಅಪ್ಪಟ ಬೆಂಗಳೂರಿಗ ನೀವು. ಇವತ್ತು ಏನು ಅನಿಸ್ತಾ ಇದೆ ಸರ್? ನೀವೇ ಓದಿರೋ ಕಾಲೇಜ್ನಲ್ಲಿ ಬಂದು ನೀವು ಈ ರೀತಿ ಒಂದು ಸನ್ಮಾನ ಪಡಿತಾ ಇದ್ದೀರಾ, ಏನು ಅನಿಸ್ತಾ ಇದೆ? ನನಗೆ ಇಲ್ಲಿ ನಾನು ಓದಿದ್ದ ಸಮಯದ ಎಲ್ಲ ಮೆಮೊರಿಗಳು ಮರುಕಳಿಸ್ತಾ ಇದೆ. ತುಂಬ ಸಂತೋಷ ಕೂಡ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಈ ಕಾಲೇಜ್ನವರು ನನ್ನನ್ನು ಇಷ್ಟು ಬೇಗ ಕರೆದು ಒಂದು ಸನ್ಮಾನ ಮಾಡಬೇಕು ಅಂತ ಇಟ್ಕೊಂಡಿರೋದು ನನಗೆ ತುಂಬ ಸಂತೋಷ ಪಡ್ತಾ ಇದೆ. ಬೆಂಗಳೂರು ಏನು ನೆನಪಾಗತ್ತೆ ಸರ್ ನಿಮಗೆ? ನಾವು ಬೆಂಗಳೂರು ಅಂದರೆ ಅಫ್ಕೋರ್ಸ್ ನಾವು ಆ ಟೈಮಲ್ಲಿ ನೋಡಿದ್ರೆ ಗಾರ್ಡನ್ ಸಿಟಿದು ಅಪ್ಯಾಯವಾಗಿತ್ತು. ಇವಾಗಲೇ ತುಂಬ ಬದಲಾವಣೆಗಳಾಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡಬೇಕು ಅಂದ್ರೂ ತುಂಬ ಕಷ್ಟ, ಟೈಮ್ ಜಾಸ್ತಿ ಹಿಡಿಯುತ್ತೆ. ಬಟ್ ಅದು ಬಿಟ್ಟರೆ ಬೆಂಗಳೂರು ನನಗೆ ಮೇನ್ ಅಂದರೆ ಇಲ್ಲಿ ನಾನು ಓದಿದ ಜಾಗ. ಹಾಸನದಿಂದ ಬಂದು ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ರಿಂದ ಬೆಂಗಳೂರು ನನಗೆ ತುಂಬ ಚೆನ್ನಾಗಿ ಇದಾಗಿದೆ. ಓಕೆ ಸರ್, ಇದು ನೆಕ್ಸ್ಟ್ ನಾವು ಇಸ್ರೋಗೆ ಬಂದರೆ, ಇದೊಂದು ಇಸ್ರೋದ ಪೀಕ್ ಪೀರಿಯಡಲ್ಲಿ ಇದೆ ಇಸ್ರೋ. ಈ ಟೈಮಲ್ಲಿ ನೀವು ಇದರ ಸಾರಥ್ಯ ವಹಿಸ್ಕೊತಾ ಇದ್ದೀರಾ, ಏನು ಅನಿಸ್ತಾ ಇದೆ ಸರ್? ಇಸ್ರೋದ ನೀವು ಹಿಸ್ಟ್ರಿ ನೋಡಿದ್ರೆ ಪ್ರತಿಯೊಂದು ಇವೆಂಟ್ ಆದಾಗಲೂ ಅದು ಪೀಕ್ ಅನಿಸುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ನಾವು ಮುಂದೆ ಹೋಗ್ತಾನೆ ಇದ್ದೀವಿ. ನಿರಂತರವಾಗಿ ನಮ್ಮ ಪ್ರಯತ್ನ ಈ ಬಾಹ್ಯಾಕಾಶದ ತಂತ್ರಜ್ಞಾನವನ್ನು ಉಪಯೋಗಿಸಿ ನಮ್ಮ ಸೊಸೈಟಿಗೆ ಏನೇನು ಸೌಲಭ್ಯಗಳು ಕೊಡ್ಬೋದು ಅದ್ರ ಬಗ್ಗೆ ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ತಾ ಇದ್ದೀವಿ. ಅದರಿಂದ ಯಾವುದೇ ಒಂದು ಸಮಯದಲ್ಲಿ ಇದು ಪೀಕ್ ಅಂತ ಹೇಳೋದಕ್ಕಾಗೋದಿಲ್ಲ ಇವಾಗ. ಆದರೂ ಈಗ ಒಂದು ಅಂಗಳ ತನಕ ಹೋಗಿದೆ ನಮ್ಮ ಇಸ್ರೋದ ಕೀರ್ತಿ. ಈ ಸಮಯದಲ್ಲಿ ಈ ಮುಂದಿನ ಯೋಜನೆ ಅಂದರೆ ಒಂದು ಮಾನವನ ಸಹಿತ ಒಂದು ರಾಕೆಟ್ ಉಡಾವಣೆ ಮಾಡಬೇಕು ಅನ್ನೋ ಯೋಜನೆಯಲ್ಲಿದೆ ಇಸ್ರೋ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಎಲ್ಲ ಇನ್ನೂ ಪೂರ್ತಿ ಸರ್ಕಾರ ನಿರ್ಧರಿಸಬೇಕು ಇನ್ನು ಮುಂದಕ್ಕೆ. ಇವಾಗ ಸದ್ಯಕ್ಕೆ ನಾವು ಬರೀ ಟೆಕ್ನಾಲಜಿ ಡೆವಲಪ್ಮೆಂಟ್, ಸರ್ಟನ್ ಕ್ರಿಟಿಕಲ್ ಟೆಕ್ನಾಲಜೀಸ್ ಅಂತ ಏನಿದೆ ಅದ್ರ ಬಗ್ಗೆ ಮಾತ್ರ ಮಾಡ್ತಾ ಇದ್ದೀವಿ. ಮುಂದೆ ಸರ್ಕಾರದವರು ಹೇಗೆ ಅನುಮತಿ ಕೊಡ್ತಾರೆ ಅದ್ರ ಮೇಲೆ ಈ ಕೆಲಸ ನಡೆಯುತ್ತೆ. ಸರ್, ಮುಂದೆ ಈಗ ನೀವೀಗ ಇಸ್ರೋದ ಸಾರಥ್ಯ ವಹಿಸ್ಕೊಂಡಿದ್ದೀರಾ, ಮುಂದಿನ ಸವಾಲು ಏನು ಸರ್? ನಿಮ್ಮ ಮುಂದಿರೋ ಸವಾಲು ಏನು ನೀವು ಅಂದ್ಕೊಂಡಿರೋ? ನಮ್ಮ ಮುಂದಿನ ಸವಾಲು ಏನು ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಬೇಕಾದ್ರೆ ನನಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾಕೆಂದರೆ ಯಾವಾಗಲೂ ಯಾವುದೇ ಒಂದು ಹುದ್ದೆನಲ್ಲಿ ಯಾವುದೇ ಒಂದು ಪೊಸಿಷನಲ್ಲಿ ಬಂದಾಗ ಮಾತ್ರ ಅಲ್ಲಿಯ ಏನೇನು ಸಮಸ್ಯೆಗಳಿರುತ್ತೆ, ಯಾವ್ಯಾವ ಕೆಲಸಗಳಿಗೆ ನಾವು ಇದು ಕೊಡಬೇಕು, ಪ್ರಯಾರಿಟಿ ಕೊಡಬೇಕು, ಅದೆಲ್ಲ ತಿಳ್ಕೊಬೇಕು. ಸೊ ಇವಾಗ ನಂದು ಫಸ್ಟ್ ಪ್ರಯಾರಿಟಿ ಇಸ್ ಟು ಫೈಂಡ್ ಔಟ್ ಮೈ ಪ್ರಯಾರಿಟೀಸ್. ಓಕೆ, ನಿಜವಾಗ್ಲೂ ನಮ್ಮ ಕನ್ನಡಿಗರೊಬ್ಬರು ಇಷ್ಟರ ಮಟ್ಟಿಗೆ ಮುಂದಕ್ಕೆ ಬಂದಿದ್ದೀರಾ, ನಮ್ಮ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಈ ಮಟ್ಟಿಗೆ ಬಂದಿದ್ದೀರಾ. ನಿಜವಾಗ್ಲೂ ನಾವು ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತೀವಿ ಸರ್. ಬೆಂಗಳೂರಿಂದ ಕ್ಯಾಮ್ರಾಮನ್ ಲೋಕೇಶ್ ಜೊತೆ ರಜನಿ MG, ಸುವರ್ಣ.